ಇನ್ನೊಂದು ಕಡೆಗೆ ಹೈಕೋರ್ಟ್ ಬರೆ ಹೋಗ್ತಾರಾ? ತೆಲಂಗಾಣ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ಹೋಗಬಹುದು. ಇಂದಿನ ಜೈಲು ಶಿಕ್ಷೆಯ ಬಗ್ಗೆ ಕೋರ್ಟ್ಗೆ ಮಾಹಿತಿ ಸಾಧ್ಯತೆ ಇದೆ. ಸೊ ಈಗಾಗಲೇ 3.5 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದಾರೆ ರೆಡ್ಡಿ. ಬಹುತೇಕ ಜನಾರ್ದನ್ ರೆಡ್ಡಿ ಜೈಲು ಸೇರುವಂತ ಸಾಧ್ಯತೆ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಸಿಬಿಐ ಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆ ಇದೆ ಅಂತಿದ್ದಾರೆ ತೆಲಂಗಾಣದಲ್ಲಿ. ಏನಾಗುತ್ತೆ ಬೆಳವಣಿಗೆ ನೋಡೋಣ. ಇನ್ನು ಶಾಸಕ ಸ್ಥಾನದಿಂದ ಅನರ್ಹರಾಗ್ತಾರ ಜನಾರ್ದನ್ ರೆಡ್ಡಿ? ಗಂಗಾವತಿ ಶಾಸಕ ಸ್ಥಾನವನ್ನ ಕಳೆದುಕೊಳ್ತಾರಾ? 2 ವರ್ಷಕ್ಕಿಂತಲೂ ಹೆಚ್ಚು ಶಿಕ್ಷೆ ಏನಾದರೂ ಆಗ್ಬಿಟ್ರೆ ಅನರ್ಹ ಆಗುವಂತ ಸಾಧ್ಯತೆನೇ ಹೆಚ್ಚು. ದಿಢೀರ್ ಅಂತ ಈಗ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ಬಹುದು. 6 ವರ್ಷಗಳ ಕಾಲ ಚುನಾವಣೆಗೂ ಕೂಡ ಸ್ಪರ್ಧೆಯನ್ನ ಮಾಡೋ ಹಾಗಿಲ್ಲ. ಅಲ್ಲದೆ ಸದ್ಯದ ಶಾಸಕ ಚುನಾವಣೆಗೆ ನಿಲ್ಲುವಂತೂ ಕೂಡ ಇಲ್ಲ. ಅಲ್ಲದೆ ಸದ್ಯದ ಶಾಸಕ ಸ್ಥಾನ ಸಹ ಅನರ್ಹ ಸಾಧ್ಯತೆ. ಅನರ್ಹ ಆಗತ್ತೆ, ಸಾಧ್ಯತೆ ಅಲ್ಲ, ಅನರ್ಹನೇ ಆಗೋದು. 2 ವರ್ಷಕ್ಕಿಂತಲೂ ಹೆಚ್ಚು ಶಿಕ್ಷೆ ಪ್ರಮಾಣ ಪ್ರಕಟ ಆದರೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಸಾಧ್ಯತೆಗಳೇನೂ ಇಲ್ಲ. 2 ವರ್ಷಕ್ಕಿಂತಲೂ ಹೆಚ್ಚಿನ ಶಿಕ್ಷೆ ಪ್ರಕಟವಾದರೆ ಸಹಜವಾಗಿ ಅವರ ಶಾಸಕ ಸ್ಥಾನ ಅನರ್ಹಗೊಳ್ಳುತ್ತೆ. 6 ವರ್ಷ ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡೋ ಹಾಗಿಲ್ಲ. ರಾಹುಲ್ ಗಾಂಧಿ ವಿಚಾರದಲ್ಲಿ ಹೇಗೆ ಕೇಂದ್ರ ಕ್ರಮ ತೆಗೆದುಕೊಳ್ತೋ ದಿಢೀರ್ ಅಂತ, ಈಗ ರಾಜ್ಯವು ಕೂಡ ಆ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಲ್ವಾ? ಏನು ಹೇಳುತ್ತೆ ಕಾನೂನು ಈ ವಿಚಾರದಲ್ಲಿ? ಅರುಣ್, ಜನಾರ್ದನ್ ರೆಡ್ಡಿ ಅವರಿಗೆ ಈಗಾಗಲೇ CBIನ ವಿಶೇಷ ಕೋರ್ಟ್ ಶಿಕ್ಷೆಯನ್ನು ಪ್ರಕಟ ಮಾಡಿದೆ. 7 ವರ್ಷಗಳ ಕಾಲ ಶಿಕ್ಷೆಯನ್ನು, ಕಾರಾಗೃಹ ಶಿಕ್ಷೆಯನ್ನು ವಿಧಿಸಿದೆ. ಅವರು ಈಗಾಗಲೇ ಸುಮಾರು 3.5 ವರ್ಷಗಳ ಕಾಲ ಪರಪ್ಪನ ಅಗ್ರಹಾರ ಕೋರ್ಟ್ನ ಜೈಲಿನಲ್ಲಿ ಇದೇ ವಿಚಾರವಾಗಿ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಓಬಳಾಪುರ ಮೈನಿಂಗ್ ಅಕ್ರಮದ ಪ್ರಕರಣ ಸಂಬಂಧ ಅಲ್ಲಿ ಸುಮಾರು 29 ಲಕ್ಷ ಮೆಟ್ರಿಕ್ ಟನ್ ಅದಿರೇನಿತ್ತು, ಇದನ್ನು ಸಾಗಿಸಿದಂತಹ ಆರೋಪದಲ್ಲಿ 3.5 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರು. ಅವರು ಜೈಲು ಶಿಕ್ಷೆಯನ್ನು ಅನುಭವಿಸಬೇಕು ಅಂತೇಳಿ ಆದಂಥದ್ದೇ ಆದಲ್ಲಿ ಅವರು ಉಳಿಕೆ ಇನ್ನು 3.5 ವರ್ಷವನ್ನು ಮಾತ್ರ ಅನುಭವಿಸಬೇಕಾಗುತ್ತೆ. ಆದರೆ ಅವ್ರಿಗೆ ಒಂದು ಆಪ್ಷನ್ ಇದೆ, ಅವಕಾಶ ಇದೆ. ಈ ಒಂದು ಆದೇಶವನ್ನು ಹೈದರಾಬಾದ್ನ ನಾಂಪಲ್ಲಿ CBI ವಿಶೇಷ ಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ತೆಲಂಗಾಣ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಳ್ಬಹುದು. ಈಗಾಗಲೇ CBI ಕೊಟ್ಟಿರ್ತಕ್ಕಂತಹ CBI ಕೋರ್ಟ್ ಕೊಟ್ಟಿರುವ ತೀರ್ಪೇನಿದೆ ಇದನ್ನು ಅಮಾನತ್ನಲ್ಲಿಡುವಂತೆ ಕೇಳ್ಕೊಳ್ಬಹುದು. ಆಗ ಈ ಒಂದು ಜೈಲಿಗೆ ಹೋಗುವಂತಹ ಅವಕಾಶ ಏನಿದೆ ಅದು ಕಡಿಮೆ ಆಗುತ್ತೆ. ಅದು ಹೈಕೋರ್ಟ್ ಕೊಟ್ಟಂತಹ ತೀರ್ಪಿನ ಆಧಾರದ ಮೇಲೆ ನಿರ್ಧಾರವಾಗುತ್ತೆ. ಇನ್ನು ಇವರ ಶಾಸಕ ಸ್ಥಾನ ಯಾವಾಗ ಅನರ್ಹ ಆಗುತ್ತೆ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ 1951ರ ಪ್ರಜಾಪ್ರತಿನಿಧಿ ಕಾಯ್ದೆ ಕಲಂ 8 ಸಬ್ಸೆಕ್ಷನ್ 3ರ ಅಡಿ ಯಾವುದೇ ಶಾಸಕನಿಗೆ, ಯಾವುದೇ ಜನಪ್ರತಿನಿಧಿಗೆ 2 ವರ್ಷಕ್ಕಿಂತ ಹೆಚ್ಚಿನ ಸಜೆಯಾದಂತಹ ಸಂದರ್ಭದಲ್ಲಿ ಅವರ ಶಾಸಕ ಸ್ಥಾನ ಆಟೋಮೆಟಿಕ್ ಆಗಿ ರದ್ದಾಗುತ್ತೆ. ಅದರ ಜೊತೆಗೆ ಸುಮಾರು 6 ವರ್ಷಗಳ ಕಾಲ, ಮುಂದಿನ 6 ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡುವಂತಿಲ್ಲ. ಆದರೆ ಅದಕ್ಕೆ ಕಾಲಾವಕಾಶ ಇದೆ. 3 ತಿಂಗಳ ಒಳಗಾಗಿ ಈಗ CBI ಕೋರ್ಟ್ನ ಆದೇಶ ಏನಿದೆ ಅದನ್ನು ಪ್ರಶ್ನಿಸಿ ತೆಲಂಗಾಣ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಳ್ಬಹುದು. ತೆಲಂಗಾಣ ಹೈಕೋರ್ಟ್ನಲ್ಲಿ ರೆಡ್ಡಿಗೆ ರಿಲೀಫ್ ಸಿಕ್ಕಂತಹದ್ದೇ ಆದಲ್ಲಿ ಅವರು ಮತ್ತೆ ಯಥಾಸ್ಥಿತಿಯಾಗಿ ಅವರು ತಮ್ಮ ಶಾಸಕ ಸ್ಥಾನವನ್ನು ಸಹ ಉಳಿಸ್ಕೊಳ್ಬಹುದು. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.